ಬಾನು ಮುಸ್ತಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಅವರು ಕಿಡಿಕಾರ್ತಿದ್ದಾರೆ. ಬಾನು ಮುಸ್ತಕ್ ಅವರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಕ್ ಅವರು ಈಗ ದಸರಾವನ್ನ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಬಾನು ಮುಸ್ತಕ್ ಅವರ ಮೇಲೆ ನಮಗೆ ಅಪಾರವಾದಂತ ಗೌರವ ಇದೆ, ಆದ್ರೆ ನಮ್ಮ ಬೇಡಿಕೆ ಇರೋದು ನಾಡದೇವಿಗೆ ಪೂಜೆ ಸಲ್ಲಿಸಬೇಕು, ಸಂಪ್ರದಾಯದಂತೆ ನಾಡಹಬ್ಬ ದಸರಾ ನಡಿಬೇಕು ಅನ್ನೋದಾಗಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಈ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಪೂಜೆ ಆಗಬೇಕು, ನಮ್ಮ ಸಂಪ್ರದಾಯದಂತೆ ಆಗಬೇಕು ಅನ್ನೋದಾಗಿ ಆಕ್ಷೇಪವನ್ನ ಹೊರಗಾಕಿದ್ದಾರೆ. ನಮಗೆ ಮಹಿಳೆ ಬಗ್ಗೆ ಗೌರವ ಇದೆ, ಒಳ್ಳೆ ಸಾಹಿತಿಗಳು, ಅವ್ರ ಮೊನ್ನೆ ಪುರಸ್ಕಾರ ಸಿಕ್ಕಿದೆ. ಆದರೆ ಏನು ಹೇಳಿ ನಾಡ ದೇವತೆಗೆ ಪೂಜೆ ಸಲ್ಲಿಸ್ಬೇಕು, ಅವರು ಅದನ್ನು ಮಾಡಲಿ ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಒತ್ತಾಯ. ಅವರು ಅಲ್ಲಿ ಉತ್ಸವ ಸಮಿತಿಗೆ ಆಹ್ವಾನ ಮಾಡೋಕ್ಕೆ ಏನು ವಿರೋಧಿಲ್ಲ. ಆದರೆ ಏನು ಪುರಸ್ಕೃತ ಮಹಿಳೆ ಇದರಲ್ಲ, ಆ ಮಹಿಳೆ ಮೊದಲು ನಾಡ ದೇವತೆಗೆ ಪೂಜೆ ಸಲ್ಲಿಸಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸಂಪ್ರದಾಯ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರದ್ದೇ ಅದೊಂದು ಛಾಪು ಮೂಡಿಸಿದ್ದಾರೆ ಅವರು. ಆದರೆ ನಾವು ಹೇಳೋದು ಮೈಸೂರು ದಸರಾ ಉತ್ಸವೇನು ನಾಡ ದೇವತೆಗೆ ಒಂದು ಧಾರ್ಮಿಕ ವಿಧಿವಿಧಾನಗಳಿವೆ. ಈ ಧಾರ್ಮಿಕ ವಿಧಿವಿಧಾನಗಳು ಅವ್ರಿಗೆ ಗೊತ್ತಿರಬೇಕಲ್ಲ. ಅವರೆಲ್ಲ ಒಂದು ಕಡೆ ಒಳ್ಳೆ ಬುಕ್ಸ್ ಓದಿದ್ದಾರೆ, ಬರ್ತಾರೆ, ಸಾಹಿತ್ಯ ಅವರಿಗೆ ಪುರಸ್ಕಾರ ಸಿಕ್ಕಿದೆ, ಅದರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ನಾಡ ದೇವತೆಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಅರ್ಪಣೆ ಮಾಡಿ ಆಮೇಲೆ ಉದ್ಘಾಟನೆ ಮಾಡಲಿ.